ಓ ಸರೋಜಕ್ಕ ಬರ್ಬೇಕು. ಚೆನ್ನಾಗಿದೀಯಾ? ಎಲ್ಲೇ ನಮ್ಮಮ್ಮಯ್ಯ? ಯೋ ಒಳಗಡೆ ಇದ್ದಾರೆ. ಯಾಕಕ್ಕ ಯಾಕೋ ಸಪ್ಪಗಿದ್ದಂಗಿದ್ದೀರಾ, ಏನಾಯ್ತು? ಏನಾದ್ರೂ ಆಗ್ಲಿ ಬಿಡು, ನಿಂಗೆ ಯಾಕೆ ಅದೆಲ್ಲ. ಯಾಕಕ್ಕ ಏನಾಯ್ತು? ಮತ್ತೆ ನಿಮ್ಮ ಯಜಮಾನ್ರ ಹತ್ರ ಜಗಳ ಮಾಡ್ಕೊಂಡ್ ಬಂದ್ಯೋ ಹೆಂಗೆ? ಹೌದು, ಜಗಳ ಮಾಡೋದೇ ಕೆಲಸ ಅವ್ರಿಗೆ, ಇನ್ನೇನು ಕೆಲಸ ಇಲ್ಲ. ದುಡ್ಡೆಲ್ಲನ ಇಟ್ಕೊಂಡು ಮಜಾ ಮಾಡೋದು, ಎಣ್ಣೆ ಕುಡ್ದು ಬಂದು ನಂತ ಗಲಾಟೆ ಮಾಡೋದು. ಥೂ, ಎಂತ ಮನೆ ಕೊಟ್ಲೋ ಏನೋ ನಮ್ಮಮ್ಮಯ್ಯ. ಯಾಕೆ ಮತ್ತೆ ಜಗಳ ಮಾಡಿದ್ರ? ಎಣ್ಣೆ ಕುಡ್ದು ಬಂದು. ಅಲ್ಲಕ್ಕ, ನೀವು ಸ್ವಲ್ಪ ಸಮಾಧಾನದಿಂದ ಮಾತಾಡಿದ್ರೆ ಎಲ್ಲ ಬಗೆಹರಿಯುತ್ತೆ. ಅವರು ಕೆಲ್ಸಕ್ಕೆ ಹೋಗ್ತಾರೆ ಅಲ್ವಾ, 108 ತಾಪತ್ರ ಇರ್ತವೆ. ಮನೆಗೆ ಬಂದ ತಕ್ಷಣ ನೀನು ಅದು ಇದು ಅದು ಬೇಕು ಇದು ಬೇಕು, ಮನೇಲಿ ಅದಿಲ್ಲ ಇದಿಲ್ಲ ಅಂತೇಳಿ ಜಗಳ ಮಾಡಿದ್ರೆ ಗಂಡು ಮಕ್ಳು ಇನ್ನೇನ್ ಮಾಡ್ತಾರೆ ಹೇಳ್ರಿ? ಸಮಾಧಾನದಿಂದ ಇದ್ರೆ ಅವರು ಒಳ್ಳೆಯವ್ರೇನೆ ಪಾಪ. ನೀವೇ ಮುಂಗೋಪ ಜಾಸ್ತಿ ನಿಮ್ಗೆ. ನೀನೊಬ್ಳು ಸಾಲದಾಗಿತ್ತು ನನಗೆ ಬುದ್ಧಿ ಹೇಳಕ್ಕೆ. ತೆಗಿ. ನಮ್ಮಮ್ಮ ಎಲ್ಲಿ? ಒಳಗಿದ್ದಾರೆ, ಬರೀ ಒಳಿಕೆ. ಅಮ್ಮ ಅಮ್ಮ ಅಮ್ಮ, ಏನ್ ಮಾಡ್ತಾ ಇದೀಯಮ್ಮ? ಸರೋಜಾ, ಯಾವಾಗ ಬಂದಿ? ಬಾ, ಚೆನ್ನಾಗಿದೀಯಾ? ಎಲ್ಲಿ ನಿನ್ ಗಂಡ ಬರಲಿಲ್ವೇ? ಇಲ್ಲ, ಅವನ್ನೇ ಕರ್ಕ ಬರೋಣ. ನನ್ನೇನೆ ಮನೆಯಿಂದ ಆಚೆಗೆ ಆಗ್ತಾ ಅವನು. ಏನು ಹೇಳ್ತಾ ಇದ್ಯಾ? ತಿರ್ಗಾ ಜಗಳ ಮಾಡ್ಕೊಂಡ್ ಬಂದ್ಯಾ? ಅಯ್ಯೋ, ಹೋದ್ಸಲನೇ ಕರ್ಕೊಂಡೋಗಿ ನ್ಯಾಯ ಪಂಚಾಯತಿ ಮಾಡಿ ಬಿಟ್ಟು ಬಂದಿದ್ನಲ್ಲೇ, ತಿರ್ಗಾ ಏನಾಯ್ತೆ? ಏನ್ ಮಾಡದ್ನಿ ಅಂತದ್ದ? ಏನ್ ಮಾಡ್ದ ಅಂದ್ರೆ? ನಾನು ಹೇಳಿದ್ದೇನು ತರಲ್ಲ, ಎಣ್ಣೆ ಕುಡ್ದು ಮಾತ್ರ ಬಂದು ಗಲಾಟೆ ಮಾಡಕ್ ಆದ್ರೆ ಆಗುತ್ತೆ. ಅವರಮ್ಮ ಏನು ಕೇಳಲ್ಲ, ನಾನು ಮಾತ್ರ ಬೈಯೋದು. ನನ್ನ ಮಗನ್ನ ಬೈಬೇಡ, ಕೇಳಬೇಡ, ಅವನೆಲ್ಲ ತಂದು ಕೊಡ್ತಾನೆ ಅಂತಾನೆ. ನನ್ಗೆ ಅದಕ್ಕೆ ಸಿಟ್ಟು ಬಂತು. ನಾನು ಸರಿಯಾಗಿ ಬೈದೆ. ಅದಕ್ಕೇನೆ ಮನೆಗೆ ಇರ್ಬೇಡ ಹೋಗು ಅಂತಂದ. ನಾನು ಬ್ಯಾಗ್ ಎತ್ಕೊಂಡು ಅದೇ ಬಂದೆ ಅಷ್ಟೇನೆ. ಹಂಗಿದ್ಮೇಲೆ ಹಂಗೆ ಹೇಳಿದ್ಮೇಲೆ ನಾನೇ ಕಿರಣಲ್ಲಿ. ಅದಕ್ಕೆ ನನಗೂ ಸಿಟ್ಟು ಬಂತು, ನಾನು ಅದೇ ಬಂದೆ. ಹೆಂಗಾನ ಮಾಡ್ಕೊಂಡು ತಿನ್ಲೇಳು ಅಂತಾನೆ. ಅವನಿಗೇನೇ ಬಂದಿರೋದು ಒತ್ತು ದಾಡಿ. ಥೂ, ನನ್ನ ಮಗ ಏನೋ ಅಣ್ಣನ ಮಗ ಅಂತ ಹೇಳಿ ಕೊಟ್ಟಿದ್ದಕ್ಕೆ ಹಿಂಗ್ ಮಾಡ್ತಾನಲ್ಲ. ಯಾರು ಎಣ್ಣೆ ಕೊಡೋರು ಇರ್ತಿರ್ಲಿಲ್ಲ ಅವನಿಗೆ. ನಾನು ಕೊಡ್ದಿದ್ರೆ ಏನೋ ಬಿಡತ್ಲಾಗೆ, ನಮ್ಮ ಅಣ್ಣನ ಮಗ ಅಲ್ವೇ, ಚೆನ್ನಾಗಿ ನೋಡ್ಕೊಂತಾನೆ, ಅತ್ತೆ ಮಗ ಅಂತಾನ ಕೊಟ್ರೆ ಏನು ಬರೇ ಇದಾಯ್ತು. ತಿಂಗಳಿಗೆ 2 ಸಲ ಬರೀ ಗುದ್ದಾಡ್ಕೊಂಡು ಬರೋದೇ ಆಯ್ತಮ್ಮ ತವ್ರ ಮನೆಗೆ. ಬಾ ಕುಕ್ಕ ಬಾ. ಅಪ್ಪ ಎಲ್ಗೋಯ್ತು? ನಿಮ್ಮಪ್ಪ ಇಲ್ಲೇ ಎಲ್ಲ ಹೋಗೈತೆ, ಈಗ್ಲಾಗ್ಲಾ ಬರ್ಬೋದು ಮನೆಗೆ. ನಿಮ್ಮಪ್ಪ ಇನ್ನ ಏನಂತಾನೋ ಏನೋ. ನೀನ್ ಬಂದು ಗುದ್ದಾಡ್ಕೆ ಬಂದೇಡ್ಕೆನೆ ನಾನು ಬೈಯೋದೊಂದು ಕಲ್ತೇವೆ ನಿಮ್ಮಪ್ಪಯ್ಯ, ಇನ್ನೇನು ಇಲ್ಲ. ಅಕ್ಕ ಅಕ್ಕ ಯಾವಾಗ ಬಂದಕ್ಕ? ಈಗ ತಾನೇ ಬಂದ್ಲು ಕಣೋ ಸಂತು. ನಿಮ್ಮ ಅಕ್ಕ ನಿಮ್ಮ ಭಾವ ಏನೋ ಜಗಳ ಮಾಡಿ ಕುಡ್ದು ಒಯ್ದಂತ ಒಂದೇಟ, ಅದಕ್ಕೆ ಮುನ್ಸ್ಕೊಂಡು ಅದೇ ಬಂದೆ ಇವಳು ನೋಡಪ್ಪ. ಇನ್ನೂ 1 ತಿಂಗಳಾಗಿಲ್ಲ ಕರ್ಕೊಂಡೋಗಿ ನ್ಯಾಯ ಪಂಚಾಯತಿ ಮಾಡಿಬಿಟ್ಟು ಬಂದು ಈಗಾಗ್ಲೇನೆ ತಿರ್ಗಾನ ಜಗಳ ಮಾಡಿ ಮನೆ ಬಿಟ್ಟು ಕಳ್ಸವ್ರಲ್ಲ ಅವರು. ನೀನು ನಿಮ್ಮಪ್ಪ ಇನ್ನು ಒಂದು ಮಾತು ಕೇಳಲ್ಲ. ನಾನು ಏನಮ್ಮ ಹೇಳಿ? ನಾನು ಹೇಳೋವಷ್ಟು ಹೇಳಿದೆ ತಾನೇ ಬಂದು. ಹಿಂಗೆಲ್ಲ ಮಾಡಬೇಡ್ರಿ, ಹಿಂಗೆಲ್ಲ ಮಾಡಿ ಕಂಪ್ಲೇಂಟ್ ಕೊಡ್ತೀವಿ ಹಂಗೆ ಹಿಂಗೆ ಅಂತ ನಾ ಹೇಳಿದ್ಕೂ ಹಿಂಗೆ ಅದಕ್ಕೂ ಎದ್ರಕಂಬ್ಲಿಲ್ಲ ಅಂದರೆ ನಾವೇನು ಮಾಡೋಣ? ಅಯ್ಯೋ ರೀ, ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತ ಹೋದ್ರೆ ಅವ್ರಿಗೆ ಸಿಟ್ಟು ಬರಲ್ವಾ ಹೇಳಿ? ಅದೆಲ್ಲ ಪೊಲೀಸ್ ಕಂಪ್ಲೇಂಟ್ ಅದೆಲ್ಲ ಮಾಡಬಾರ್ದು. ಏನೋ ಒಳ್ಳೆ ಮಾತಲ್ಲಿ ಹೇಳಿ ಜಗಳ ಮಾಡಬೇಡಿ ಅಂತ ಬಿಟ್ಟು ಬರಬೇಕು. ಇವಕ್ಕೂ ಅಷ್ಟೇ ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ಬೇಕು. ಮುಂಗೋಪ ಜಾಸ್ತಿ ಅಕ್ಕನಿಗೆ, ಅದಕ್ಕೆ ಆ ಅವನಿಗೆ ಬೇಗ ಸಿಟ್ಟು ಬಂದ್ಬಿಡುತ್ತೆ. ಅಂದ್ರೇನು? ಅವನಿಗೇನು ಸಿಟ್ಟಿಲ್ಲ, ಇವಳಿಗೆ ಮಾತ್ರ ಸಿಟ್ಟು ಅಂತಾನ? ನೀನು ಸುಮ್ಕುಕ್ಕ. ನೀನು ಯಾವಾಗ್ಲೂ ಹೊರಗಿನವ್ರ ಪರವಾಗಿ ಮಾತಾಡೋದು, ಮನೆಯವ್ರ ಪರವಾಗಿ ನೀನೇನು ಮಾತಾಡಲ್ಲ. ನೋಡಿದೀನಲ್ಲ, ಹೋಗಿ ಆ ರೇಣುಕಮ್ಮಗೆ ಸಪೋರ್ಟ್ ಮಾಡ್ತೀಯ, ನನಗೆ ಸಪೋರ್ಟ್ ಮಾಡಲ್ಲ ನೀನು. ನಮ್ಮತ್ತೆ ಅಂತ ಹೇಳಲ್ಲ. ಆ ರೇಣುಕಿ ನಿಮ್ಮತ್ತೆಗೆ ಅವಳೆ, ನಾನೇ ಬೇರೆಯವಳಾಗಿದ್ದೀನಿ. ಸುಮ್ಕುಕ್ಕ, ನೀನು ಹೇಳೋದೆಲ್ಲ ಬರೀ ಇಂಥವೇನೆ. ಅಕ್ಕ ನೀನೇನು ಯೋಚನೆ ಮಾಡಬೇಡ, ಸುಮ್ಮನಿರು. ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೊಂತೀನಿ, ಏನೂ ಆಗಲ್ಲ. ಓಹೋ ಏನಮ್ಮ ಇವತ್ತು ಈ ತಿಂಗಳಿಗೆ 1 ತಿಂಗಳು ಗಂಡನ ಮನೆಗೆ ಇದ್ಬಿಟ್ಟಿದ್ಯಾ? 1 ತಿಂಗಳಾಯ್ತು ಬರಲೇ ಇಲ್ಲ ಅಂತ ಅನ್ಕೊಂತಿದ್ದೆ. ತಿರ್ಗಾ ಬಂದಿಯಲ್ಲ ಅಂತೂ ಇಂತೂ. ನಿನಗೆ ಅದೇ ತವ್ರ ಮನೆ ಆಗೈತೆ, ಇದೇ ಗಂಡನ ಮನೆ ಆಗೈತಿ. ಏನಮ್ಮ ಸರೋಜಾ, ಏನು ಮಾಡ್ಕೆ ಬಂದೆ ತಿರ್ಗಾ? ಏನಪ್ಪ ನೀನು ನೋಡು, ಏನು ಅಂತ ಎತ್ತ ಅಂತಾನು ಕೇಳಲಿಲ್ಲ, ಏನೂ ಇಲ್ಲ. ನಿನಗೆ ಆಳೆ ಗೊತ್ತಾಗ್ಬಿಡುತ್ತೆ ಏನೋ ನಾನು ಬಂದಿರೋದೇ ಜಗಳ ಆಡ್ಕೊಂಡು ಗಂಡನ ಮನೆ ಬಿಟ್ಟು ಬಂದಿದ್ದೀನಿ ಅಂತಾನೆ. ಬಂದ ತಕ್ಷಣ ಕೇಳೋದು ನೋಡು. ಇನ್ನೇನಿರುತ್ತೆ? ಅದೇನೆ ನೀನು ತವ್ರ ಮನೆಗೆ ಬರೋಕ್ಕೆ ಅದೇ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗೇನು ಮಾಡ್ಕೊಂಬಂದೆ? ಅಯ್ಯ, ಹೆಂಗ 1 ತಿಂಗಳು ಆಯ್ತಪ್ಪ ನನ್ನ ಮಗಳು ಗಂಡನ ಮನೆಗೆ ಹೋಗಿ ಬರಲಿಲ್ಲ ಇನ್ನೂ ಅಂತ ಖುಷಿಯಾಗಿದ್ದೆ ನಾನು. ತಿರ್ಗಾ ಬಂದುಬಿಟ್ಟಿಯಲ್ಲ. ಅಲ್ಲಿ ಯಾರೋ ಕೇಳೋರು, ನಿಮ್ಮ ಸರೋಜ ಚೆನ್ನಾಗಿದ್ದಾಳ ಗಂಡನ ಜೊತೆಗೆ ಅಂತಾನೆ. ಚೆನ್ನಾಗಿದ್ದಾಳಪ್ಪ, ಹೆಂಗ 1 ತಿಂಗಳಾಯ್ತು ಇನ್ನೂ ತವ್ರ ಮನೆಗೆ ಬಂದಿಲ್ಲ ಅಂದರೆ ಚೆನ್ನಾಗಿದ್ದಾಳೆ ನನ್ನ ಮಗಳು ಗಂಡನ ಜೊತೆಗೆ ಅಂತ ಹೇಳಿ ಬಂದೆ ಈಗ ತಾನೇನೆ. ಇಲ್ಲ ಅಲ್ಲೇ ನೀನು ಮನೆಗೆ ಬಂದು ಕುಕ್ಕೊಂಡಿದ್ಯ ಜಗಳ ಮಾಡ್ಕೊಂಡು. ಅಯ್ಯೋ ಸುಮ್ಮನಿರ್ರಿ, ನಿಮ್ಗೆ ಯಾವಾಗಲೂ ತಮಾಷೆನೇ ಆಯ್ತು. ಹೋಗಿ ಆ ಅಳಿಯನಿಗೆ ಬುದ್ಧಿ ಹೇಳಿ ಬರೋದು ಬಿಟ್ಟು ಇಲ್ಲಿ ಮಗಳಿಗೆ ಹೇಳು ಬುದ್ಧಿಯ. ಯಾವಾಗಲೂ ನೀನು ಮಗಳಿಗೆ ಹೇಳೋದು, ಅಳಿಯನಿಗೆ ಒಂದೀಟು ಹೇಳಲ್ಲ ನೀನು. ನಾನು ಏನೇ ಮಾಡಲಿ ನನಗೆ ಗೊತ್ತಿತ್ತು ಅವ್ನು ಕುಡ್ಕ ಅಂತಾನ.
ನಿಮ್ಮ ಅಣ್ಣನ ಮಗ ಆದ್ರೂ ಕುಡ್ಕ ಅವ್ನು ಸರಿ ಇಲ್ಲ ಬ್ಯಾಡ ಕಣೆ ಕೊಡೋದು ಮಗಳನ್ನ. ಏನು ಯಾರಿಗಾನ ಬೇರೆಯವ್ರಿಗೆ ಕೊಡೋಣ ಚೆನ್ನಾಗಿರೋರಿಗೆ ನೋಡಿ ಅಂತಂದರೆ ಕೇಳಲಿಲ್ಲ. ಕುಣ್ಕೊಂಡು ಮದುವೆ ಮಾಡ್ಕೊಂಬಂದೆ. ನನ್ನ ಮಗಳು ಮದುವೆನ ನಾನು ಮಾಡ್ತೀನಿ ಅಂತಾನ. ಹಾಂ ಮಾಡಿದ್ದಲ್ಲ ಸರಿಯಾದ ಅಳಿಯನೇ ಸಿಕ್ಕ್ಯವ ನಿನಗೆ. ಹಾಂ ಇವಳು ಕೇಳಲಿಲ್ಲ ನನ್ನ ಮಾತ. ಬೇಡ ಕಣಮ್ಮ ಅಂದರೆ ಇಲ್ಲ ಅಮ್ಮಯ್ಯ ಸರಿಯಾಗಿ ಹೇಳೈತೆ, ನಾನು ಮಾವನ್ನೇ ಮದುವೆ ಆಗ್ತೀನಿ ಅಂತ ಆದ್ಲು. ಈಗ ನೋಡು ತಿಂಗಳಿಗೆ ಒಂದ್ಸಲ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಬಂದು ಕುಕ್ಕಂತಾಳೆ. ಹಾಂ ಸರೋಜಮ್ಮ ಅವನೊಂದಿಟ್ಟು ಕುಡ್ಕನೇ ಆಗಿರ್ಬೋದು, ಆದರೆ ಅವನಿಗೆ ಹೆಂಡ್ತಿ ಮೇಲೆ ಪ್ರೀತಿ ಐತಿ. ನೀನೇ ಒಂದಿಟ್ಟು ತಗ್ಗಿ ಬಗ್ಗಿ ನಡೆಯಲ್ಲ, ಎದುರು ಮಾತಾಡೋದು, ಅದು ಬೇಕು ಇದು ಬೇಕು ಅಂಬೋದು, ಇಲ್ಲದೆ ಇರೋದಕ್ಕೆಲ್ಲ ಆಸೆ ಪಡೋದು ಇಂಥದ್ದು ಮಾಡ್ತೀಯ, ನನಗೆ ಗೊತ್ತೈತಿ. ಹಾಂ ನೀನೇ ಅನ್ಸರಿಸ್ಕೊಂಡು ಹೋಗ್ಬೇಕು. ರೀ ಆಗಿರೋದನ್ನ ಬಿಡ್ರಿ, ಈಗ ಮದುವೆ ಸುದ್ದಿ ಬೇಕಾಗಿಲ್ಲ. ನಾನು ಹೆಂಗ ಬಿಡು, ನಮ್ಮ ಅಣ್ಣನ ಮಗ ಅಲ್ವೇ ಚೆನ್ನಾಗಿ ನೋಡ್ಕೊಂತಾನೆ ಅಂತಾನ ಕೊಟ್ಟಿದ್ದು. ಹಿಂಗ್ ಮಾಡ್ತಾನೆ ಅಂದಿದ್ರೆ ನಾನು ಯಾಕೆ ಅವನಿಗೆ ಕೊಡ್ತಿದ್ದೆ? ಈಗ ಮನೆಗೆ ಹೋಗಿ ಬೆಂಡೆತ್ ಬರ್ರಿ ಅವನ್ನ, ನೀನು ಸಂತನು ಹೋಗಿ. ನಾವ್ಯಾಕೆ ಬೆಂಡೆತ್ತನ? ಹಾಂ ಸ್ವಲ್ಪ ದಿನ ಹೋಗ್ಲಿ, ನಿನಗೆ ಗೊತ್ತಾಗುತ್ತೆ. ಹಾಂ ನಿನ್ನ ಮಗಳೇನೆ ಇಲ್ಲಿಂದನ ಹೋಗ್ತಾಳೆ ಸ್ವಲ್ಪ ದಿನದಲ್ಲಿ. ಹಾಂ ಅವಳಿಗೆ ಇಲ್ಲಿಗೆ ಬಂದಮೇಲೆ ಒಂದು ಸ್ವಲ್ಪ ದಿನ ದುಡ್ಡು ಯಾತಾದ್ರೂ ಕೊಟ್ಟರೆ ಹಾಂ ಹೋಗ್ತಾಳೆ. ನೀನೇನು ಚಿಂತೆ ಮಾಡಬೇಡ, ಸುಮ್ಮನಿರು. ಹಾಂ ಏನಪ್ಪ ಹೇಳ್ತಾ ಇದ್ಯಾ? ದುಡ್ಡು ಕೊಟ್ಟರೆ ಹೋಗ್ಬಿಡ್ತೀನಿ ನಾನು. ಹಾಂ ನಿನಗಲ್ಲ ಸುಮ್ಮನಿರು, ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಸರಿ ಆಗುತ್ತಾ? ಏನು ಸುಡ್ಗಾಡ ಹೋಗಿ ಬಿಗಿ ಮಾಡಿ ಬರ್ರಿ ಅಂತಂದ್ರೆ ಸರಿ ಆಗುತ್ತಂತೆ. ಯಪ್ಪ ಏನು ಗೊತ್ತಾಗಲ್ಲ, ಏನೂ ಇಲ್ಲ. ಮಗಳ ಬಗ್ಗೆ ಒಂದೀಟು ಚಿಂತೆ ಇಲ್ಲ. ಮಗಳ ಜೀವನ ಹಿಂಗೆ ಆಯ್ತಲ್ಲ, ತಿಂಗಳಿಗೆ ಒಂದ್ಸಲ ಬತ್ತಾಳಲ್ಲ, ಹೋಗಿ ಅವನ್ನ ಸರಿಯಾಗಿ ಬೆಂಡೆ ಎತ್ತಬೇಕು. ಅಮ್ಮಂಗೆ ಏನೂ ಇಲ್ಲ ನಿನಗೆ. ಬರೇ ಮಗಳಿಗೆ ಬುದ್ಧಿ ಹೇಳೋದು, ನನಗೆ ಬುದ್ಧಿ ಹೇಳೋದು. ಇನ್ನೇನು ಅಳಿಗೆ ಬುದ್ಧಿ ಹೇಳಂಗಿಲ್ಲ, ಸೊಸೆಗೆ ಬುದ್ಧಿ ಹೇಳಂಗಿಲ್ಲ. ಅವನು ನಿನ್ನಳಿಯ, ನೀನು ಕೇಳಿ ಕೊಟ್ಟಿದೀಯಾ. ನಾನು ಬೇಡ ಅಂದರೂ ನನ್ನ ಮಾತು ಕೇಳಲಿಲ್ಲ ಅಂದಮೇಲೆ ನೀನೇ ಹೋಗಿ ಬಗೆಹರಿಸು, ಇಲ್ಲಾಂದರೆ ಸಮಾಧಾನ ಮಾಡ್ಕೊಂಡು ಸುಮ್ಮನಿರು. ಒಂದು ಸ್ವಲ್ಪ ದಿನ ಹೋಗಲಿ, ಅದೆಲ್ಲ ಗೊತ್ತಾಗುತ್ತೆ, ಅದೆಲ್ಲ ಬಗೆಹರಿದೈತೆ. ಇವ್ರದ್ದೇನು ಅಂಥ ದೊಡ್ಡ ಜಗಳ ಏನೂ ಅಲ್ಲ, ಗಂಡ ಹೆಂಡ್ತಿದು. ಇವೇನು ಹೊಸ್ದಾಗೇನು ಜಗಳ ಮಾಡ್ಕೊಂಡು ಇವಳೇನು ಮನೆಗೆ ಏನು ಗೊತ್ತಿಲ್ಲ ಅಂಬಕ್ಕೆ. ಸ್ವಲ್ಪ ದಿನ ಹೋಗಲಿ, ಸಮಾಧಾನ ಮಾಡ್ಕೊಂಡು ಇರು. ನೋಡಮ್ಮ ಸರೋಜ, ನಿನಗೆ ಬುದ್ಧಿ ಹೇಳಿ ನನಗೆ ಸಾಕಾಯಿತು. ಇನ್ನು ನಾನು ಏನು ಹೇಳಕ್ಕೆ ಹೋಗಲ್ಲ, ನಿನ್ನಿಷ್ಟ. ನಿಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ಹೆಂಗಾದರೂ ಇರು. ನನಗೊಂದಿಟ್ಟು ಕೆಲಸ ಐತಿ, ಹೋಗ್ಬೇಕು ಎಲ್ಲ ಟೌನ್ಗೆ. ಒಂದಿಟ್ಟು ದುಡ್ಡು ತಗೊಂಡು ಹೋಗ್ತೀನಿ. ಏ ಸರೋಜಾ, ಒಂದು ಮಾತು ಹೇಳ್ತೀನಿ. ನಿನ್ನ ಗಂಡಿಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿ ಎದುರಿಸ್ಬಿಡು. ಅವಾಗ ಸರಿ ಆಗ್ತಾನೆ. ಅದೊಂದು ಬಾಕಿ ಈಗ. ಅಯ್ಯೋ ಅತ್ತೆ, ಏನತ್ತೆ ನೀವು ಏನು ಬೇಕಂದ್ರೆ ಅದನ್ನೇ ಹೇಳ್ಕೊಡ್ತಾ ಇದ್ದೀರಲ್ಲ ರೀ. ನಿಮ್ಮಮ್ಮ ನೋಡ್ರಿ ಎಂತ ಐಡಿಯಾ ಕೊಡ್ತಾ ಇದ್ದಾರೆ ಸರೋಜಾಕೋಗೆ. ನೀವಾದ್ರೂ ಹೇಳ್ಬಾರ್ದಾ? ಸುಮ್ಮನಿರೇ, ನೀನು ಹೋಗೆ. ನಿಮ್ಮ ಮಾವ ನೀನು ಒಂದೇನೆ. ನನ್ನ ಮಗ ನಾನು ಮಗಳು ಏನಾದರೂ ಮಾಡ್ಕೊಂತೀವಿ, ಸುಮ್ಮನೆ ಹೋಗು. ಕಾವ್ಯ, ನೀನೇನು ಮಾತಾಡಬೇಡ, ಇದ್ರಾಗ ತಲೆ ಹಾಕ್ಬೇಡ, ಹೋಗು ಸುಮ್ಮನೆ ನೀನು. ಮೊದಲು ಇವಳಿಗೆ ಡೈವರ್ಸ್ ಕೊಟ್ಟು ಮನೆಯಿಂದ ಓಡಿಸ್ಬೇಕು ಕಣು. ಸಂತು, ಮೊದಲು ನೀನು ನಿಂತಿಗೆ ಡೈವರ್ಸ್ ಕೊಡು, ಹೇಳ್ತೀನಿ. ಅಂಥ ಕೆಲಸ ಏನಾದರೂ ಮಾಡಿಗಿಡಿಯಾ ಸಂತು, ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು. ನೀನು ಮದುವೆ ಮಾಡಬೇಕು ಅಂದರೆ 10 ವರ್ಷ ಅಲ್ದಿದ್ದೀವಿ ಅಂತ ನಾನು ನೆನಪಲ್ಲಿ ಇಟ್ಕೊ. ನಿನಗೆ ಎಣ್ಣೆ ಕೊಡೋರು ಇರ್ತಿರ್ಲಿಲ್ಲ. ನನ್ನ ತಂಗಿ ಏನಾದ್ರೂ ಕೊಡಲಿಲ್ಲ ಅಂದರೆ ನೀನು ಇಲ್ಲಿವರೆಗೂ ಹಂಗೆ ಇರಬೇಕಾಗಿತ್ತು, ಸನ್ಯಾಸಿ ಆಗಬೇಕಾಗಿತ್ತು ನೀನು. ನೆನಪಲ್ಲಿ ಇಟ್ಕೊ. ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ಡೈವರ್ಸ್ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಓಡಾಡ್ದೆ ಆಮೇಲೆ ನೀನು ಗುಂಡ್ರು ಗೋವಿ ಥರ ಇರಬೇಕಾಗುತ್ತೆ. ನೆನಪಲ್ಲಿ ಇಟ್ಕೊ. ಬರ್ತೀನಿ, ನನಗೆ ಸ್ವಲ್ಪ ಕೆಲಸ ಐತೆ. ಗುಂಡ್ರು ಗೋವಿ ಅಂತೆ, ಗುಂಡ್ರು ಗೋವಿ. ನನ್ನ ಮಗ ಯಾಕೆ ಗುಂಡ್ರು ಗೋವಿ ಆಗ್ತಾನೆ? ಇನ್ನೊಂದು ಹೆಣ್ಣು ಮದುವೆ ಮಾಡ್ತೀನಿ. ಸುಮ್ಮನೆ ಹೋಗೋದು ಕಲ್ತ ಎಲ್ಗ ಹೊಟ್ಟಿದ್ಯಾನ, ಆಮೇಲೆ ಅಂತ ಬೈಸ್ಕೋಬೇಡ ಸುಮ್ಮನೆ. ಅಯ್ಯೋ ಅಮ್ಮ ಸುಮ್ಮನಿರಮ್ಮ, ಮೊದಲು ನೀನು ಕಾವಿನ ವಿಷಯ ಬಿಟ್ಬಿಡು. ಈಗ ಸರೋಜಕ್ಕಂದು ವಿಷಯ ನೋಡು. ಏನು ನೋಡೋದು? ನೋಡ್ತಲೇ ಇದ್ದೀನಿ ಬಂದಾಗಿಂದ, ನನಗೂ ಸಾಕಾಗೈತಿ. ಸರೋಜ, ನೀ ಎದ್ದೋಗಿ ಕೈಕಾಲು ಮಕ್ಕ ತಗೊಂಡು ಉಂಬಕ್ ಬಾ. ಉಂಡು ಕುಕೊಂಡು ಏನು ಮಾಡೋಣ ಅಂತ ಯೋಚನೆ ಮಾಡೋಣ, ಹೋಗು. ಏನಮ್ಮ ಈ ಕಾವಿಂದೇನು ಯಾಕೆ ರೇಗಾಡ್ತೀಯ ಅವಳ ಮೇಲೆ? ಏನು ಹೇಳೋದು? ಇವಳಿಂದನ ರೇಣು ಕಿತ್ತಂಗೆ ನಾನು ಒಗ್ಗಿಸ್ಕೊಂಡಿದ್ದೀನಿ. ಇವಳು ಮೊದಲು ತೊಲಗಿಸ್ಬೇಕು ಅನ್ಸುತ್ತೆ ನಿಮ್ಮಪ್ಪಯ್ಯ. ತಂಗಿ ಮಗಳು ಅಂತ ಅವಳು ಪರವಾಗಿ ಮಾತಾಡ್ತಾನೆ. ಏನು ಮಾಡೋದು? ಇನ್ನೊಂದು 2 ದಿವಸ ಇಲ್ಲೇ ಇರ್ತೀಯಲ್ಲ, ಎಲ್ಲ ಗೊತ್ತಾಗುತ್ತೆ ತಗ ಇವಳು ಬಂಡವಾಳ ಏನು ಅಂತ. ನಡಿ ತೊಳ್ಕೊಂಬ ಹೋಗು, ಇಕ್ಕೆ ಬರ್ತೀನಿ. ಸರಿ ಆಯಿತು, ಇಕ್ಕೆ ಬರೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.